ಎತ್ತಿನಹೊಳೆ ಯೋಜನೆ ಕಾಮಗಾರಿಗೆ ಮತ್ತೊಂದು ವಿಘ್ನ ಎದುರಾಗಿದೆ. ಪರಿಹಾರ ಕೊಡಲಿಲ್ಲ ಅಂತ ಗ್ರಾಮಸ್ಥರೆಲ್ಲ ಸೇರ್ಕೊಂಡು ಕಾಮಗಾರಿಯನ್ನ ತಡೆದು ನಿಲ್ಲಿಸಿದ್ದಾರೆ. ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಗಂಗೂರು ಗ್ರಾಮದಲ್ಲಿ ಈ ಒಂದು ಘಟನೆ ನಡೆದಿದೆ. ಟೈಫಾಯ್ಡ್ ಅಗ್ರಿಮೆಂಟ್ ಮಾಡಿ ರೈತರ ಭೂಮಿಯನ್ನ ಇಲಾಖೆ ಪಡೆದಿದೆ. ಜಿಲ್ಲಾಧಿಕಾರಿ ಭೂಸ್ವಾಧೀನ ಅಧಿಕಾರಿಗಳ ಖಾತೆಯಲ್ಲಿ 28.5 ಕೋಟಿ ಹಣವನ್ನ ರೈತರಿಗೆ ನೀಡದೆ ಇಟ್ಟುಕೊಂಡಿದ್ದಾರೆ ಅಂತ ರೈತರಿಗೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಡ್ಯುಯಲ್ ಕ್ಲೈಮ್ ಕೊಡ್ತೇವೆ ಅಂತ ಅಧಿಕಾರಿಗಳ ಒಂದು ಸಬೂಬು ನಡೀತಾ ಇದೆ. 2.5 ಲಕ್ಷಕ್ಕಿಂತ ಹೆಚ್ಚಿನ ಪರಿಹಾರದ ಹಣ ನೀಡಬೇಕು ಅಂತ ರೈತರು ಒತ್ತಾಯ ಮಾಡ್ತಾ ಇದ್ದಾರೆ. ಎಕರೆಗೆ ಮಾಡಿ ಬೆಳೆ ಪರಿಹಾರಕ್ಕೆ ಅಂತೇಳಿ 50,000 ಕೊಟ್ಟು ಟೈಫಾಯ್ಡ್ ಅಗ್ರಿಮೆಂಟ್ ಮಾಡ್ಕೊಂಡು 1 ವರ್ಷ ಕೊಟ್ಟಿದ್ದಾರೆ. 7-8 ವರ್ಷ ಆಗಿದೆ, ಇನ್ನು ಬೆಳೆ ಪರಿಹಾರ ಮತ್ತೆ ಕೊಟ್ಟಿಲ್ಲ, ಮತ್ತೆ ದುಡ್ಡು ಕೊಟ್ಟಿಲ್ಲ. ದುಡ್ಡು ಇವತ್ತು ಏನ್ ಮಾಡ್ತಿದ್ದಾರೆ, ನೋಟಿಸ್ ಮನೆಗೆ ಬಂದು ದೌರ್ಜನ್ಯದಿಂದ ನೀವು ತಗೊಳ್ಳೇಬೇಕು ತಗೊಂಡವರು ಅಂತೇಳಿ ಮನೆ ಬಾಗಿಲುಗಳಿಗೆಲ್ಲ ಅಂಟಿಸಿದ್ದಾರೆ. ಇವತ್ತು ಅಂಟಿಸಿ ನಮಗೆ ಈ ಕಡೆ ದುಡ್ಡು 2.5 ಲಕ್ಷ ಮಾಡಿದ್ದಾರೆ ಎಕರೆಗೆ. ಟೋಟಲ್ ಇರೋದು 16,80,000. ಪಕ್ಕದ ಒಂದೇ ಅಕ್ಕಪಕ್ಕ ಜಾಗ ಅವ್ರಿಗೆ 16,80,000 ಕೊಟ್ಟಿದ್ದಾರೆ, ನಮಗೆ 2.5 ಲಕ್ಷ ಕೊಡ್ತಿದ್ದಾರೆ. ದಾಖಲಾತಿಗಳು ನಾವು ಬ್ಯಾಂಕಲ್ಲಿ ಲೋನ್ ತಗೊಂಡಿದೀವಿ, ಇವ್ರು ಕೊಡೋ ದುಡ್ಡಲ್ಲಿ ಬ್ಯಾಂಕಿನ ಸಾಲನು ತೀರ್ಸಕ್ಕಾಗಲ್ಲ. ಆ ತರ ಪರಿಸ್ಥಿತಿಲಿ ಇದೀವಿ. ಇವತ್ತು ಜೀವನ ಮಾಡೋದು ಕಷ್ಟ. ಕೆರೆಗೆ ನೀರು, ನಮ್ಮ 2 ಕೆರೆಗೂ ನೀರು ಸಾಕು ಕೊಟ್ರೆ ಹೆಂಗ ಇರೋದಾರಲ್ಲ ಒಂದ್ ಸ್ವಲ್ಪ ಉಳ್ಕೊಂಡ್ರೆ ಜಮೀನುಗಳ ಜೀವನನೂ ಮಾಡ್ತೀವಿ, ಜೀವನ ಕಟ್ಕೊಂಡೆ ನಾವು. ಇವ್ರು ಅದು ಮಾಡ್ತಿಲ್ಲ. ಈ ಕಡೆ 2.5 ಲಕ್ಷ ಕೊಟ್ರೆ ಯಾವ ಅವತ್ತು 2 ಅವರು ನಮ್ಮನ್ನ ಅಲ್ಲೇ ಜಿಲ್ಲಾಧಿಕಾರಿಗಳು ಕೂರಿಸ್ಕೊಂಡು ಚರ್ಚೆ ಮಾಡ್ರು ಸರ್. ನಾವು ಜಿಲ್ಲಾಧಿಕಾರಿಗಳಿಗೆ ಪೂರ್ತಿ ಕ್ಲಾರಿಟಿಯಾಗಿ ಹೇಳಿಬಿಟ್ಟಿದ್ವಿ ಸರ್. ಜಿಲ್ಲಾಧಿಕಾರಿಗಳಿಗೆ ಏನಂತ, ನಮಗೆ 2.5 ಲಕ್ಷ ಏನ್ ಕೊಡ್ತಾ ಇದಿಲ್ಲ ಪರಿಹಾರ, ಅದು ನಮಗ್ ಬೇಡ. ಯಾಕೆಂತಂದ್ರೆ ಇದು 2.5 ಲಕ್ಷ ಯಾವುದೂ ಅಲ್ಲ ಪರಿಹಾರ. ನಾವು ಕೋಆಪರೇಟಿವ್ ಸೊಸೈಟಿ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಸಾಲ ಮಾಡಿರೋದೇ ಇದಕ್ಕಿಂತ ಜಾಸ್ತಿ ಇದಲ್ಲ. ರೈತರು ಕೃಷಿ ಸಾಲ ಮಾಡ್ಕೊಂಡಿರೋದು, ಸಾಲನು ತಗೊಂಡ್ರೆ ನಾವೇ ನಮ್ಮ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಸಾಲನು ಕೊಟ್ಬಿಟ್ಟಿದೀವಿ. ಅದನ್ನ ಜಿಲ್ಲಾಧಿಕಾರಿಗಳು ರೆಕಾರ್ಡ್ ಸಮೇತ ಕೊಟ್ಟಿದೀವಿ. ನೋಡಿ ಸರ್, ಈ ಪರಿಸ್ಥಿತಿಯಲ್ಲಿ ಇದೀವಿ ನಾವು. ನಮ್ ಸಾಲ ಕಟ್ಟ ಪರಿಸ್ಥಿತಿನೂ, ಆ ಸಾಲ ಅಲ್ಲ, ಈ ದುಡ್ಡು ನೀವು ಕೊಡ್ತಾ ಇರೋದು ಸರಿಯಾದ ರೀತಿ ಪರಿಹಾರ ಕೊಡಿ. ಅಟ್ಲೀಸ್ಟ್ ನಾವು ಇಲ್ಲಿ ನಮ್ಮ ಪಕ್ಕದಲ್ಲಿ ಸರ್, ಈಗ ನಮ್ಮ ಜಮೀನು ಪಕ್ಕದ್ದೇ ಈಗ 5 ಕಾವಲು ಪ್ರಾಪ್ತಿ, ಇನ್ನೊಂದು ಪಕ್ಕದ ಜಮೀನಿಗೆ 16,80,000 ಕೊಟ್ಟಾರೆ ಎಕರೆಗೆ. ಅಟ್ಲೀಸ್ಟ್ ನಮ್ಗೆ 50% ಕೊಡಿ ಅಂತ ರೈಟಿಂಗ್ ಅಲ್ಲಿ ಕೊಟ್ಟು ಬಂದ್ವಿ. 50% ಕೊಡಿ ಆಯ್ತು. ನೀವು ಎಕ್ಸ್ಗ್ರೇಷಿಯಾ ಅಂತ ಹೇಳ್ತಿದ್ದೀರಾ, ಡ್ಯುಯಲ್ ಕ್ಲೈಮ್ ಅಂತ ಇದ್ದೀರಾ, ಅರ್ಧ ಕೊಡಿ ಹೋಗ್ಲಿ, ನಮ್ಮ ಉಳಿಸಿ ಅಂತ ಹೇಳ್ಬಿಟ್ಟು ಅವ್ರನ್ನ ಬೇಡ ಬಂದಿದ್ವಿ. ಆಮೇಲೆ ನಂತರ ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ರಿಪೋರ್ಟರ್ ಪ್ರತಾಪ್. ಪ್ರತಾಪ್, ಈಗ 28.5 ಕೋಟಿ ಪರಿಹಾರದ ಹಣದ ಬಗ್ಗೆ ಜಿಲ್ಲಾಡಳಿತ ಅಥವಾ ಭೂಸ್ವಾಧೀನ ಅಧಿಕಾರಿಗಳು ಈಗ ಏನ್ ಸ್ಪಷ್ಟನೆ ಕೊಡ್ತಾ ಇದ್ದಾರೆ ಇದ್ರ ಬಗ್ಗೆ? ಈಗ ರೈತರು ಏನು ಹೇಳ್ತಿದ್ದಾರೆ ಅಂತ? ಪ್ರಮೋದ್, ಏನಂತ ಹೇಳಿದ್ರೆ ಎತ್ತಿನ ಹೊಳೆ ಕಾಮಗಾರಿಗೆ ಮತ್ತೊಂದು ವಿಘ್ನ ಎದುರಾಗಿರುವಂತದ್ದು. ಕಳೆದ 7-8 ವರ್ಷಗಳಿಂದ ಕೂಡ ಕಾಮಗಾರಿ ನಡೀತಾ ಇದೆ. ಪ್ರತಿ ತಿಂಗಳು ಕೂಡ ಒಂದಲ್ಲ ಒಂದು ಸಮಸ್ಯೆಗಳು ಎದುರಾಗ್ತಿರುವಂತದ್ದು. ಸಾಕಷ್ಟು ಪ್ರೊಟೆಸ್ಟ್ಗಳು, ಪ್ರತಿಭಟನೆಗಳು ನಡೀತಾ ಇದ್ದಾವೆ. ಒಂದ್ ಕಡೆ ನಿನ್ನೆ ಏನು ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಗಂಗೂರು ಗ್ರಾಮದ ಸಮೀಪ ಜನರು ವಿರೋಧವನ್ನ ವ್ಯಕ್ತಪಡಿಸಿರೋದು ಅಂತ ಹೇಳಿದ್ರೆ, ಕೇವಲ 700 ಮೀಟರ್ ಕಾಮಗಾರಿ ಅಷ್ಟೇ ಇರೋದು, ಆದ್ರೆ ಸೂಕ್ತವಾದಂತಹ ಪರಿಹಾರವನ್ನ ಕೊಟ್ಟಿಲ್ಲ. ಅಧಿಕಾರಿಗಳು ಕಳೆದ ವರ್ಷ ನಾವು ಪ್ರತಿಭಟನೆ ಮಾಡಿದಂತಹ ಸಂದರ್ಭದಲ್ಲಿ ಸ್ಥಳಕ್ಕೆ ಬಂದು ನಿಮ್ಗೆ 25 ಕೋಟಿಯನ್ನ ಹೆಚ್ಚುವರಿಯಾಗಿ ಸ್ಯಾಂಕ್ಷನ್ ಮಾಡಿದ್ದೇವೆ ಅಂತ ಹೇಳಿ ಏನು ಚೆಕ್ ಅನ್ನ ತೋರ್ಸ್ಬಿಡುವುದಂತವ್ರು ಇಲ್ಲಿವರೆಗೂ ಕೂಡ ಆ ಹಣವನ್ನ ನಮ್ಗೆ ಪರಿಹಾರವನ್ನ ನೀಡಲಿಲ್ಲ. ಏನು ಜಿಲ್ಲಾಧಿಕಾರಿಗಳ ಖಾತೆಯಲ್ಲೇ ಆ ಹಣ ಇದೆ, ಅದನ್ನ ಕೊಡ್ಲಿಕ್ಕೆ ಯಾಕೆ ಮೀನಾಮೇಷ ಎಣಿಸ್ತಿದ್ರೆ? ಜೊತೆಗೆ ಪರಿಹಾರದಲ್ಲೂ ಕೂಡ ತಾರತಮ್ಯ ಮಾಡಲಾಗಿದೆ. ಕೆಲವು ಕಡೆಗಳಲ್ಲಿ 16 ಕೋಟಿ ವರ್ಗೂ ಕೂಡ 16 ಕೋಟಿವರೆಗೂ ಕೂಡ ಪರಿಹಾರವನ್ನ ಕೊಟ್ಟಿದ್ದಾರೆ. ಅದೇ ನಮಗೆ ಕಡಿಮೆ ಪರಿಹಾರವನ್ನ ಕೊಟ್ಟಿದ್ದಾರೆ. ನಾವು ತೆಗೆದುಕೊಂಡಿರುವಂತ ಸಾಲನೇ 25 ಲಕ್ಷ ಇದೆ, ಆದ್ರೆ ಒಂದು ಎಕರೆಗೆ 25 ಲಕ್ಷ ಹಣವನ್ನ ಕೊಡ್ಲಿಕ್ಕೆ ಬರ್ತಿದ್ದಾರೆ. ನಾವು ಕಾಮಗಾರಿಯನ್ನ ನಡೆಸಲಿಕ್ಕೆ ಬಿಡೋದಿಲ್ಲ ಅನ್ನೋ ಆ ಮೂಲಕ, ಎಚ್ಚರಿಕೆ ಮೂಲಕ ನಿನ್ನೆ ಕಾಮಗಾರಿ ಮಾಡ್ಲಿಕ್ಕೆ ಹೋದಂತ ಸಂದರ್ಭದಲ್ಲಿ ಕಾಮಗಾರಿ ಮಾಡುವುದನ್ನು ತಡೆದು ಪ್ರತಿಭಟನೆ ಮಾಡ್ತಿರೋದು. ನಮಗೆ ಸೂಕ್ತವಾದ ಪರಿಹಾರ ಕೊಡ್ಲಿಲ್ಲ ಅಂದ್ರೆ ನಾವು ಕಾಮಗಾರಿಯನ್ನು ಮಾಡ್ಲಿಕ್ಕೆ ಬಿಡೋದಿಲ್ಲ ಅನ್ನೋ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಪ್ರಮೋದ್, ಥ್ಯಾಂಕ್ ಯು ನಿಮ್ಮದು ಮಾಹಿತಿಗಾಗಿ ಪ್ರತಾಪ್.